ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ, ಇವತ್ತೊಂದು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರೋವಂಥ ಒಂದು ನಾನ್ ವೆಜ್ ರೆಸಿಪಿ ನೋಡ್ಕೊಂಬರೋಣ. ಇದಕ್ಕವರೆ ಬೇಳೆ ಮಟನ್ ಸಾಂಬಾರು ನಾಟಿ ಸ್ಟೈಲಲ್ಲಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕಡಲೆ, ಇದು ಮಟನ್ ಸಾರು ಪುಡಿ ಅಂತ ಹೇಳ್ತೀವಲ್ಲ, ಧನಿಯಾ ಮೆಣಸಿಕಾಯಿ ಇದನ್ನು ಬಿಡಿಸಿರೋ ಅಂಥದ್ದು, ಅರ್ಧ ಟೊಮೆಟೊ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, ಇದು ಅರಿಶಿನ ಈರುಳ್ಳಿ ರುಬ್ಬಿಟ್ಕೊಂಡಿರೋದು, ಮತ್ತು ಇದಕ್ಕಿನ ಬೇಳೆ, ಉಪ್ಪು, ಎಣ್ಣೆ, ಚಕ್ಕೆ ಲವಂಗ ಮತ್ತು ಒಂದು 4 ಮೆಣಸಿನಕಾಳು, ಜೊತೆಗೆ ಸ್ವಲ್ಪ ಗಸಗಸೆ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಬೋಕ್ಕೆ ಹಾಕೋದು, ಮತ್ತು ಕಾಯಿ, ಮತ್ತು ಅರ್ಧ kg ನೀಟಾಗಿ ತೊಳೆದು ನೀರನ್ನು ಎಲ್ಲ ಸೋಸಿ ಇಟ್ಕೊಂಡಿರೋ ಅಂಥ ಮಟನ್ನು. ಫ್ರೆಂಡ್ಸ್, ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಯಾಕೆಂದರೆ ಆಮೇಲೆ ಕೂಡ ಹಾಕೋದಿದೆ. ಅದು ಎಣ್ಣೆ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕೋತಾಯಿದ್ದೀನಿ. ಇಲ್ಲೊಂದು ಅರ್ಧ kg ಅಷ್ಟಿದೆ. ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದರಲ್ಲಿರೋಂಥ ನೀರೆಲ್ಲ ಹಿಂಡಬೇಕು, ನೀರು ಬಿಟ್ಕೊಂಡು ಅದೆಲ್ಲ ಇದಾಗಬೇಕು, ಎಲ್ಲ ಆವಿಯಾಗಿ ಹೋಗೋವರೆಗೂ ಸ್ವಲ್ಪ ಸುಂಡಿಸ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಮಸಾಲೆ ರುಬ್ಕೊಬರೋಣ. ಬನ್ನಿ, ಆವಾಗಲೇ ನಾನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು, ಅದರಿಂದ ಮಸಾಲೆಯನ್ನು ಮಾಡ್ಕೊಂಬರೋಣ. ಮೊದಲಿಗೆ ಸೊಪ್ಪು ಹಾಕೋತಾ ಇದ್ದೀನಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಮತ್ತು ಇದು ಚಿಕ್ಕದು ಈರುಳ್ಳಿ, ಯಾಕೆಂದರೆ ಆವಾಗಲೇ ನಾವು ಅರಿಶಿನ ಈರುಳ್ಳಿಗೂ ಕೂಡ ಈರುಳ್ಳಿ ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಆದರೆ ಸಾಕಾಗುತ್ತೆ. ಇದರಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಮೆಣಸನ್ನು ಮಾತ್ರ ಹಾಕೋತಾ ಇದ್ದೀನಿ ಈಗ ರುಬ್ಬಲಿಕ್ಕೆ. ಗಸಗಸೆಯನ್ನು ಹಾಗೆ ಇಟ್ಕೊಳ್ತೀನಿ, ಅದನ್ನು ನಾನು ಕಾಯಿ ಮತ್ತು ಕಡಲೆ ಜೊತೆ ರುಬ್ತೀನಿ, ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಖಾರದ ಪುಡಿಯನ್ನು ಕೂಡ ಈಗಲೇ ಹಾಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕಿ ನಾನು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಬೇಕಿದ್ದರೆ ಇದಕ್ಕೇ ಕಾಯಿ ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನು ಕಾಯಿನ ಆ ನಂತರ ಹಾಕಿ ರುಬ್ಕೊಳ್ಳೋದ್ರಿಂದ ಇದಕ್ಕೆ ಇಷ್ಟನ್ನೇ ಹಾಕಿ ನಾನು ಪೇಸ್ಟ್ ಮಾಡ್ಕೋತೀನಿ. ಅಷ್ಟರೊಳಗೆ ಆಗಲೇ ನಾವು ನೀರು ಸುಂಡೋಕೆ ಇಟ್ಟಿದ್ವಲ್ಲ ಮಟನ್ದು, ಅದೆಲ್ಲ ಡ್ರೈ ಆಗಿದೆ. ಮತ್ತು ಮಟನ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಪಿಂಕ್ ಇದ್ದಿದ್ದು ಸ್ವಲ್ಪ ಕಲರ್ ಅದ್ರದ್ದು ಚೇಂಜ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀವು ಉಪ್ಪನ್ನ ಬೇಕಿದ್ದರೆ ಇಲ್ಲಿ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ. ಆನಂತರ ನೀವು ಸಾಂಬಾರಲ್ಲಿ ನೋಡಿಕೊಂಡು ನಿಮಗೆ ಟೇಸ್ಟ್ ಹೇಗಿದೆ ಅದಕ್ಕೆ ತಕ್ಕನಾಗಿ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಇಲ್ಲೇ ಜಾಸ್ತಿ ಆದರೆ ಆಮೇಲೆ ಕಮ್ಮಿ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಇಲ್ಲಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅರಿಶಿನ ಈರುಳ್ಳಿ, ಇದನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಇದೇ ಥರ ಮಟನ್ ಸಾರು ಮಾಡೋದು. ಅದ್ರ ಜೊತೆಗೆ ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕೋಣ. ಅರಿಶಿನ ಈರುಳ್ಳಿ ಸ್ವಲ್ಪ ಅದು ಆ ಮಟನಲ್ಲಿ ಬೆಂದ ನಂತರ ಮಸಾಲೆನ ಹಾಕ್ಕೊಂಡಿದ್ದೀನಿ ನಾನು. ಆ ಕ್ಲಿಪ್ ಕಟ್ಟಾಗಿದೆ ಫ್ರೆಂಡ್ಸ್, ಸೊ ಸಾರಿ. ಆ ನಂತರ ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದೊಂದು 5 to 10 ಮಿನಿಟ್ಸು ಅರಿಶಿನ ಈರುಳ್ಳಿಯಲ್ಲೇ ಕುಕ್ ಆಗಿತ್ತು. ಆಮೇಲೆ ಈ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು 6ರಿಂದ 7 ಕೂಗಿಸ್ಕೊತೀನಿ ಫ್ರೆಂಡ್ಸ್. ನಾನು ಇದರಲ್ಲಿ ಕಾಯಿನ ಹಾಕಿಲ್ಲ. ಆ ನಂತರ ಅದು ಕೂಗೋದ್ರೊಳಗೆ ನಾನು ಕಾಯಿ ಮತ್ತು ಕಡಲೆ, ಗಸಗಸೆಯನ್ನು ಏನು ನಾವು ಉಳಿಸ್ಕೊಂಡಿದ್ವಿ ಆಗಲೇ ರುಬ್ಲಿಕ್ಕೆ ಹಾಕಿದೆ, ಅದನ್ನು ಈಗ ಹಾಕಿ ನಾನು ಸಪ್ರೇಟ್ ರುಬ್ಬಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಯೂಶ್ವಲಿ ಮಟನ್ ಸಾರು ಮಾಡುವಾಗ ಇದೇ ಥರ ಮಾಡೋದು. ಹಾಗೆ ನಾನು ಬೆಳ್ಳುಳ್ಳಿ ಹಾಕಲ್ಲ ಮಟನ್ ಸಾರಿಗೆ, ಬಟ್ ಇದಕ್ಕವರೆ ಬೇಳೆ ಸಾರಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ತೀವಿ. ಇದು ಆ ನಂತರ ಒಂದು 6-7 ಕೂಗಿದ ನಂತರ ಮತ್ತು ಅದು ವಿಷಲ್ ಆರಿದ್ಮೇಲೆ ಈ ಕಾಯಿ ರುಬ್ಕೊಂಡಿದ್ವಲ್ಲ ಇದನ್ನು ಹಾಕಿ ಮತ್ತೆ ಒಂದು 5 to 10 ಮಿನಿಟ್ಸ್ ನಾನು ಕುಕ್ ಮಾಡ್ಕೋತೀನಿ. ನಾನು ಇದನ್ನು
ಯೂಶ್ವಲಿ ನಾನು ಮಟನ್ ಸಾರು ಮಾಡಬೇಕಾದ್ರೂ ಹೀಗೇ ಮಸಾಲೆ ಮಾತ್ರ ಹಾಕಿ ನಾನು ಕೂಗಿಸ್ಕೊತೀನಿ. ಆನಂತರ ಕಾಯಿ ರುಬ್ಬಿ ಹಾಕಿ ಅದನ್ನು ಹಾಗೆ ಮಳ್ಸ್ಕೊತೀನಿ. ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಇಟ್ಕೊಂಡು ಮಳ್ಸ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಿದ್ದರೆ ಇದೇ ರೀತಿ ನೀವು ಬರೀ ಕೈಮಾನೇ ಹಾಕಿ ಸಾಂಬಾರು ಕೂಡ ಮಾಡ್ಕೋಬೋದು, ಅದೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿ ಚಿಕನ್ನು ಕೂಡ ಹಾಕಿ ನೀವು ನಾಟಿ ಕೋಳಿ ಅಥವಾ ನಿಮ್ಗೆ ಯಾವ ಥರ ಚಿಕನ್ ಬೇಕೋ ಅದನ್ನು ಕೂಡ ಹಾಕಿ ಇದೇ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಒಂದು 5 to 10 ಮಿನಿಟ್ಸ್ ಕೂಗಿಸ್ಕೊತೀನಿ. ನಾನು ಇದಕ್ಕೆ ವಿಷಲ್ನ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಹಾಗೇ ಬೇಯಿಸ್ಕೊತಾ ಇದ್ದೀನಿ ಒಂದು 5 to 10 ಮಿನಿಟ್ಸ್ ಅಷ್ಟೇ. ಅಷ್ಟರೊಳಗೆ ನಾನು ಇಲ್ಲಿ ಇನ್ನೊಂದು ಕಡೆ ಪ್ಯಾನ್ ಇಟ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಅಷ್ಟೇ, ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಆವಾಗಲೇ ಕವರೆಬೇಳೆ ಇಟ್ಟಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ಶಾಲೋ ಫ್ರೈ ಅಂತೀವಲ್ಲ ಆ ಥರ. ಏನಕ್ಕೆ ಇದು ಅಂದರೆ ಸ್ವಲ್ಪ ಕಾಳು ಸ್ಮೂತಾಗಿ ಬೇಯುತ್ತೆ, ಜೊತೆಗೆ ಸಾಂಬಾರಲ್ಲಿ ಅದು ಬೇಗ ಏನು ಕರಗೋಗುತ್ತೆ ಅಂತ ಹೇಳ್ತೀವಲ್ಲ, ಬೆಂದು ಅದು ಫುಲ್ಲು ಅದರಲ್ಲೇ ಸಾರಲ್ಲೇ ಫುಲ್ಲು ಇದಾಗೋಗುತ್ತಲ್ಲ, ಆ ಥರ ಬೇಯಲ್ಲ. ಮತ್ತು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು. ಹಾಗಾಗಿ ಒಂದು 5 ಮಿನಿಟ್ಸ್ ಅದನ್ನು ನಾನು ಅದರಲ್ಲೇ ಕುಕ್ ಮಾಡಿಕೊಂಡು ಸಾಂಬಾರು ಕೂಡ ಮಳ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ, ಖಾರ ಕಾಯಿ ಎಲ್ಲ ಹಾಕಿರೋಂಥದ್ದು ಬೆಂದಿದೆ. ನಾನು ಉಪ್ಪು ಕೂಡ ನೋಡ್ಕೊಂಡಿದ್ದೀನಿ, ಸರಿ ಇದೆ. ಈಗ ಇದಕ್ಕೆ ನಾನು ಕಾಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಆಲ್ರೆಡಿ ಒಂದು 5 ಮಿನಿಟ್ಸ್ ಬೆಂದಿರೋದ್ರಿಂದ ಎಣ್ಣೆ ಎಲ್ಲ ಇದರಲ್ಲಿ ತುಂಬ ಹೊತ್ತೇನು ಬೇಯೋದು ಬೇಡ. ಇದರಲ್ಲೂ ಒಂದು 5 ಮಿನಿಟ್ಸ್ ಕುಕ್ ಆದರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್. ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್. ನೀವಂತೂ ಇನ್ನು ನೆಕ್ಸ್ಟ್ ಸೀಸನ್ ಅವರೆಕಾಯಿ ಸೀಸನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಸಾರ್ದು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ತೆಳು ಇದೆಯಾ ಅಥವಾ ಗಟ್ಟಿಯಾಗಿದೆಯಾ ಏನು ಅಂತ. ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ಅನಿಸುತ್ತೆ, ಯಾಕೆಂದರೆ ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗೋದ್ರಿಂದ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು. ಇದು ಕವರೆಬೇಳೆ ಹಾಕಿರೋದ್ರಿಂದ ಸಾಂಬಾರು ತುಂಬ ಗಟ್ಟಿ ಬರುತ್ತೆ. ನೋಡಿ ನೀವು ನೀರನ್ನು ಹಾಕ್ಕೊಡಿ ಫ್ರೆಂಡ್ಸ್, ಯಾಕೆಂದರೆ ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಇದೊಂದು 5 ಮಿನಿಟ್ಸ್ ಆದಮೇಲೆ ನಾನು ಕುಕ್ಕರ್ ಆಫ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಿ ಮೇಲಿಂದ ಹಾಕ್ಕೋತಾ ಇದ್ದೀನಿ. ನಾನು ಕನ್ಸಿಸ್ಟೆನ್ಸಿ ಇನ್ನೊಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ನನಗೆ ಈ ಕನ್ಸಿಸ್ಟೆನ್ಸಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಮುದ್ದೆ, ಚಪಾತಿ, ರೈಸು, ದೋಸೆ, ಇಡ್ಲಿ, ಪೂರಿ, ಅಕ್ಕಿ ರೊಟ್ಟಿ, ಈ ಥರ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು. ಪರೋಟ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ನು. ಬರೀ ಕವರೆಬೇಳೆ ಅಂದರೆ ವೆಜ್ಜವರಿಗೆ ಅಷ್ಟೇ ಅಲ್ಲ, ನಾನ್ ವೆಜ್ಜವರಿಗೂ ಒಂದು ಒಳ್ಳೆ ರೆಸಿಪಿ ಇದೆ ಅಂತ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಮ್ಮ ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡಿ ಕಲಿಯೋಣ ಬನ್ನಿ ಫ್ರೆಂಡ್ಸ್. ಹೇಗಿದೆ ಇವತ್ತಿನ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಮುಂದಿನ ರೆಸಿಪಿ ಏನು ಮಾಡ್ಬೋದು ಅಂತಲೂ ಏನಾದರೂ ಐಡಿಯಾ ಕೊಡಿ. ಸ್ವೀಟ್ ಮಾಡೋದಾ, ವೆಜ್ಜಾ, ನಾನ್ ವೆಜ್ಜಾ, ಹೀಗೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿ ಚೆನ್ನಾಗಿರಿ. ಬಾಯ್.